हरि ओम् सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु बहुभाषा कृतिषु विशुद्ध वेदांत परिभाषा नाम्नि देवभाषायाः संस्कृतभाषायाः कृतिः इदानीं विचार्यते। तत्र एकादशो विषयः ब्रह्मात्मभावः इति। इदानीम् अयं विषयः विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं ब्रह्मात्मभावः इति विषयं यथा स्वामिपादानुग्रहं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे। पदवाक्य प्रमाणज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। श्री श्री सच्चिदानंदेन्द्र
ಸರಸ್ವತಿ ಸ್ವಾಮಿಪಾದರವರ ಒಂದು ವಿಶಿಷ್ಟ ಸಂಸ್ಕೃತ ಕೃತಿ, ಸಂಸ್ಕೃತ ಭಾಷೆಯ ಕೃತಿ, ಸಂಸ್ಕೃತ ಕೃತಿಯೂ ಹೌದು, ಸಂಸ್ಕೃತ ಭಾಷೆಯ ಕೃತಿಯೂ ಹೌದು. ಈ ಕೃತಿಯಲ್ಲಿ 11ನೇ ವಿಷಯ ಬ್ರಹ್ಮಾತ್ಮಭಾವ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಭಾಗ. ಯಾವ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡುವುದಕ್ಕಾಗಿ ಎಲ್ಲ ವೇದಾಂತ ಶಾಸ್ತ್ರಗಳು ಕೂಡ ಹೊರಟಿರುತ್ತವೆಯೋ ಅದು ಈ ಒಂದು ಬ್ರಹ್ಮ ತತ್ವವನ್ನ, ಬ್ರಹ್ಮದ ಸ್ವರೂಪವನ್ನ ಕುರಿತಾದ ಒಂದು ವಿಚಾರಧಾರೆ. ಬ್ರಹ್ಮತತ್ವವನ್ನ ಹೇಗೆ ನಾವು ತಿಳಿಯಬೇಕು ಅಂತಕ್ಕಂಥದ್ದು ಆ ಭಾಗವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕೊಂಚ ಭಾಗ ಆಗಿತ್ತು. ಏನು ಹೇಳಿದ್ರು ನೋಡಿ, ಶಂಕರ ಭಗವತ್ಪಾದರು ಹೇಳಿಬಿಟ್ರು, ಒಂದು ಪ್ರತಿಜ್ಞೆ ಮಾಡಿ ಹೇಳಿಬಿಟ್ರು. ಏನಂತ? ಆ ವಾಕ್ಯ ಸೂತ್ರ ಭಾಷ್ಯದ ಈಕ್ಷತ್ಯಧಿಕರಣದಲ್ಲಿ ಈ ಉಪೋದ್ಘಾತ ರೂಪವಾಗಿ ಬಂದಿರತಕ್ಕಂಥ ಭಾಗ ಇದು. ತತ್ವ ಸಮನ್ವಯಾತಂತ ಚತುಸ್ಸೂತ್ರಿ ಆಯಿತು, ಪ್ರತಿಪಾದನೆ ಮಾಡಿಬಿಟ್ರು. ಈಕ್ಷತ್ಯಧಿಕರಣ ಪ್ರಾರಂಭ ಮಾಡಬೇಕು. ಯಾಕೆ ಸ್ವಾಮಿ ಪ್ರಾರಂಭ ಮಾಡ್ತಾ ಇದ್ದೀರಾ? ಎಲ್ಲ ಹೇಳಾಯ್ತಲ್ಲ ನೀವು, ನಾವು ಕೂಡ ಎಲ್ಲ ಒಪ್ಕೊಂಡಿದ್ದೇವೆ, ಮುಗೀತು ಬಿಡಿ ಅಂತ. ಇಲ್ಲ, ಇನ್ನು ಬೇಕಾದಷ್ಟು ಹೇಳತಕ್ಕಂಥದ್ದು ಇದೆ. ಅದಕ್ಕಾಗಿಯೇ ಭಗವಾನ್ ಬಾದರಾಯಣರು 551 ಸೂತ್ರಗಳನ್ನ ಪುನಃ ಕೂಡ ರಚನೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. 4 ಸೂತ್ರ ಆಗೋಯ್ತು. 4 ಸೂತ್ರ ಮಾಡಿದ ಮೇಲೂ ಕೂಡ 551 ಸೂತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ 4 ಸೂತ್ರಗಳ ಸಾರವನ್ನ ಒಂದೇ ಮಾತ್ರ ಹೇಳ್ಬಿಟ್ರು. ಏನಂತ? ಆ ಭಾಷ್ಯ ವಾಕ್ಯನೇ ಓದ್ತೀನಿ ನೋಡಿ, ಅದನ್ನೇ ಸ್ವಾಮಿಪಾದರವರು ಹಾಕಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಯಾವ ಒಂದು ವ್ಯಾಖ್ಯಾನ ಅದು ಇದಕ್ಕಿಂತ ಈ ಭಾಷ್ಯ ವಾಕ್ಯವನ್ನೇ ಉದ್ಧಾರ ಮಾಡಿದ್ದಾರೆ ಸ್ವಾಮಿಪಾದರವರು. ಅದರಿಂದ ಗೊತ್ತಾಗುತ್ತೆ ನಮಗೆ ಭಾಷ್ಯ ವಾಕ್ಯದ ಒಂದು ಹೆಚ್ಚುಗಾರಿಕೆ ಏನು, ಮಹತ್ವ ಏನು, ಮತ್ತು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಏನು ವೇದಾಂತ ಶಾಸ್ತ್ರದ ಪರಿಪೂರ್ಣ ಫಲ ನಮಗೆ ಹೇಗಾಗುತ್ತೆ ಅಂತ ಅನ್ನೋದನ್ನು ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ವಾಕ್ಯವನ್ನೇ ಓದಿ ಮುಂದಿನ ಭಾಗ ನೋಡೋಣ. ಏವಂ ತಾವತ್ ಅಂದ್ರೆ ಮೊದಲು ಇಲ್ಲಿಯವರೆಗೆ, ಮೊದಲು ಅಂದ್ರೆ ತತ್ವ ಸಮನ್ವಯ ಎಂಬ ಸೂತ್ರದವರೆಗೆ ನಾವು ಏನು ಸಿದ್ಧಾಂತವನ್ನು ಮಾಡಿದ್ದೇವೋ ಅದು ಏನದ್ದೇವರೆಗೆ ಏನು ಹೇಳಿದ್ವಿ ನಾವು ಅಲ್ಲಿಯವರೆಗೆ 4 ಸೂತ್ರಗಳು ಏನು ಹೇಳಿದ್ವಿ ಅಂತಂದ್ರೆ, ಏವಂ ತಾವತ್ ವೇದಾಂತ ವಾಕ್ಯಾನ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನ ತಾತ್ಪರ್ಯೇಣ ಬ್ರಹ್ಮಾತ್ಮನಿ ಸಮನ್ವಿತಾನ ಅಂತರೇಣಾಪಿ ಕಾರ್ಯಾನುಪ್ರವೇಶಂ. ಇದು ಬಹಳ ಮುಖ್ಯ. ಅಂತರೇಣಾಪಿ ಕಾರ್ಯಾನುಪ್ರವೇಶಂ ಬ್ರಹ್ಮಣಿ ಪರ್ಯವಸಾನಂ ಉಕ್ತಂ. ನೋಡಿ, ಎಲ್ಲ ವೇದಾಂತ ವಾಕ್ಯಗಳು ಕೂಡ ಎಲ್ಲಿ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನ, ಬ್ರಹ್ಮವೇ ತಾನೆಂಬ ಒಂದು ಅವಗತಿ, ಅನುಭವ ಪರ್ಯಂತವಾದ ಅವಗತಿ, ಈ ಪ್ರಯೋಜನವುಳ್ಳದ್ದು, ಮತ್ತು ಈ ಒಂದು ಬ್ರಹ್ಮಾತ್ಮ ತತ್ವದಲ್ಲಿಯೇ ತಾತ್ಪರ್ಯದಿಂದ ಎಲ್ಲ ಕೂಡ ಸಮನ್ವಿತವಾಗಿರ್ತಕ್ಕಂಥವು. ಇಂತಹ ವೇದಾಂತ ವಾಕ್ಯಗಳು ಏನ್ ಹೇಳ್ತಾ ಇವೆ ಗೊತ್ತೇ? ಬ್ರಹ್ಮವು ಅಂತರೇಣಾಪಿ ಕಾರ್ಯಾನುಪ್ರವೇಶಂ ಅಂದ್ರೆ ಯಾವ ಒಂದು ಕಾರ್ಯ ಕರ್ಮದ ಸೋಂಕು ಇಲ್ಲದೆ ನೇರವಾಗಿ ಸ್ವತಂತ್ರವಾಗಿ ಬ್ರಹ್ಮದಲ್ಲಿಯೇ ಪರ್ಯವಸಾನವಾಗುತ್ತಿವೆ. ಎಲ್ಲ ವೇದಾಂತ ವಾಕ್ಯಗಳು ಕೂಡ ಕರ್ಮಗಳನ್ನು ಏನನ್ನು ಹೇಳ್ತಾ ಇಲ್ಲ, ಸ್ವತಂತ್ರವಾಗಿ ನೇರವಾಗಿ ಬ್ರಹ್ಮದಲ್ಲೇ ಪರ್ಯವಸಾನವಾಗ್ತಾ ಇದೆ ಅಷ್ಟೇ ಹೊರತು ಇಲ್ಲ ಇದಕ್ಕಾಗಿ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿ ಇನ್ಯಾವುದೋ ಒಂದು ಕಾರ್ಯಾಂತರವನ್ನಾಗಲಿ ಮತ್ತೊಂದನ್ನಾಗಲಿ ಹೇಳಿಲ್ಲ. ಕಾರ್ಯಾಂತರ ಏನೋ ಒಂದು ಮಾಡಬೇಕಾದದ್ದು ಕರ್ಮವನ್ನು ಹೇಳಲಿಲ್ಲ. ಮತ್ತು
ಅದನ್ನೂ ಹೇಳಿದ್ರು. ಮತ್ತೆ ಮುಂದೆ ಏನು ಹೇಳಿದ್ರು? ಬ್ರಹ್ಮ ಚ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣಂ ಇತ್ಯುಕ್ತಂ. ಈ ಬ್ರಹ್ಮ ಯಾವುದು? ಇದು ಬ್ರಹ್ಮ ಅಂದರೆ ಸರ್ವಜ್ಞ ಸರ್ವಶಕ್ತಿ. ಯಾಕೆ? ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣ. ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಮತ್ತೆ ಲಯ ಇವೆಲ್ಲದಕ್ಕೂ ಕೂಡ ಕಾರಣವಾಗಿರತಕ್ಕಂಥದ್ದು ಬ್ರಹ್ಮ. ಈ ಒಂದು ಕಾರಣವಾಗುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಏನು? ಸಾಮರ್ಥ್ಯ ಅಂದರೆ ಸರ್ವಜ್ಞತ್ವ ಸರ್ವಶಕ್ತಿಮತ್ವ ಇದ್ದೇ ಇರಬೇಕು. ಬ್ರಹ್ಮಕ್ಕೆ ಎರಡೂ ಇರತಕ್ಕಂಥದ್ದು ಹೇಳಿ ಸರ್ವಜ್ಞ ಸರ್ವಶಕ್ತಿ ಬ್ರಹ್ಮ ಅಂತ ಹೇಳಿದ್ರು. ಈಗ ಇಷ್ಟಾಯ್ತಲ್ಲ, ಹೇಳಿಬಿಟ್ಟು ಪೂರ್ವ ಪಕ್ಷಿ ಎದ್ದ, ಸ್ವಾಮಿ ನೀವು ಹೇಳೋದು ಸರಿ ಆಗ್ತಾ ಇತ್ತು. ಯಾವಾಗ ಸರಿ ಆಗ್ತಾ ಇತ್ತು? ಒಂದು ವೇಳೆ ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಇದಮಿತ್ತಂ ಅಂದ್ರೇನು? ಎಲ್ಲ ವಾಕ್ಯಗಳು ಕೂಡ ವೇದಾಂತ ವಾಕ್ಯಗಳು ಕೂಡ ಯಾವ ಕಾರ್ಯದ ಅನುಪ್ರವೇಶ ಮಧ್ಯಪ್ರವೇಶ ಇಲ್ಲದೆಯೇ, ಕಾರ್ಯದ ಅವಶ್ಯಕತೆ ಇಲ್ಲದೆಯೇ ಬ್ರಹ್ಮದಲ್ಲೇ ಪರ್ಯವಸಾನವಾಗುತ್ತಿವೆ ಎಂಬುದಾಗಿ ಇಷ್ಟನ್ನೇ ಹೇಳಿಬಿಟ್ಟಿದ್ದರೆ ಏನು ತೊಂದರೆ ಇರ್ತಾ ಇರಲಿಲ್ಲ, ನಾವು ಆಕ್ಷೇಪ ಮಾಡ್ತಾನೆ ಇರಲಿಲ್ಲ. ಆದರೆ ಈ ವೇದಾಂತ ಏನು ಹೇಳ್ತಾ ಇದೆ ಗೊತ್ತೇ? ಇದನ್ನೂ ಹೇಳುತ್ತೆ, ಅದನ್ನೂ ಹೇಳುತ್ತೆ, ಮತ್ತೊಂದನ್ನೂ ಹೇಳುತ್ತೆ. ಏನಪ್ಪ ಹೇಳ್ತಾ ಇದೆ ನೋಡಿ. ಈ ಒಂದು ಕರ್ಮ ಉಪಾಸನೆ ಅಂತಕ್ಕಂಥದ್ದು ಕರ್ಮದ ತಾನೆ. ಈ ಒಂದು ಕರ್ಮದ ಒಂದು ಅನುಪ್ರವೇಶವನ್ನ ಎಷ್ಟೋ ಕಡೆ ವೇದಾಂತಗಳಲ್ಲಿ ಇದನ್ನು ಹೇಳಿದ್ದಾರೆ. ಏನು? ಎಷ್ಟೋ ಕಡೆ ಉಪಾಸನಾ ವಿಧಿಯನ್ನು ಹೇಳಿದ್ದಾರೆ. ಹೀಗೆ ಹೇಳಿರುವಾಗ ನೀವು ಯಾತಕ್ಕೆ ಈ ಭಾಗ ಬಿಟ್ಟುಬಿಟ್ರಿ? ಅನುಕೂಲ ಸಿಂಧು ಅಂತಾರಲ್ಲ ಹಾಗೆ ಈ ಭಾಗ ಬಿಟ್ಟುಬಿಟ್ರಿ. ನಿಮಗೆ ಬೇಕಾದ ಒಂದು ಭಾಗ ಇದೆಯಲ್ಲ ಅದನ್ನು ತಗೊಂಡ್ಬಿಟ್ಟು ಯಾವುದೋ ಒಂದು 4 ವಾಕ್ಯ ತಗೊಂಡ್ಬಿಟ್ಟು ಓಹೋ ಸರ್ವಾಣಿ ಶಾಸ್ತ್ರಾಣಿ ಬ್ರಹ್ಮಣಿ ಶಾಸ್ತ್ರವಾಕ್ಯಾನಿ ಬ್ರಹ್ಮಣಿ ಸಮನ್ವಿತಾನಿ ಅಂತ ಹೇಳ್ಬಿಟ್ರಿ. ಎಲ್ಲ ಶಾಸ್ತ್ರವಾಕ್ಯಗಳು ಕೂಡ ಬ್ರಹ್ಮದಲ್ಲಿ ಸಮನ್ವಿತವಾಗಿವೆ ಅಂತ ಹೇಳ್ಬಿಟ್ರಲ್ಲ, ಹೇಗೆ ಸ್ವಾಮಿ ಸಾಧ್ಯ? ಅದೂ ಇದೆಯಲ್ಲ. ನೀವು ಶಾಸ್ತ್ರ ಪ್ರಮಾಣ ಅಂತ ಆದಮೇಲೆ ಇದಕ್ಕೆ ಎಷ್ಟು ಬೆಲೆನೋ ಅದಕ್ಕೂ ಅಷ್ಟೇ ಬೆಲೆ. ಅದನ್ನ ಯಾಕೆ ನೀವು ಇದು ಅಲ್ಲಗಳಿತಾ ಇದ್ದೀರಿ, ತಳ್ಳಿ ಹಾಕ್ತಾ ಇದ್ದೀರಿ ಅಂತ ಹೇಳ್ದ. ಇಷ್ಟು ಇದನ್ನ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ಆಕ್ಷೇಪಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ ಇವತ್ತಿನ ಭಾಗದಲ್ಲಿ. ಯಾರು? ಭಗವಾನ್ ಭಾಷ್ಯಕಾರರಾದ ಶಂಕರರು. ನೋಡೋಣ ಇವತ್ತಿನ ಭಾಗ ಅದೇನು. ಅತ್ರೈವ ಮುಕ್ತಂ ಸಮಾಧಾನಂ ಭಾಷ್ಯಕಾರೇಣ. ಈ ವಿಧವಾದ ಒಂದು ಪೂರ್ವ ಪಕ್ಷವು ಬಂದೊದಗಲಾಗಿ ಭಾಷ್ಯಕಾರರು ಸಮಾಧಾನವನ್ನು ಹೀಗೆ ಹೇಳುತ್ತಾರೆ. ಏನಂತ ನೋಡಿ, ಅದೇ ವಾಕ್ಯನೇ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ. ಪ್ರತ್ಯುಪಾಧಿ ಭೇದಂ ಹಿ ಅಭೇದಮೇವ ಬ್ರಹ್ಮಣಃ ಶ್ರಾವಯತಿ ಶಾಸ್ತ್ರಂ ಯಶ್ಚಾಯಂ ಅಸ್ಯಾಂ ಪೃಥಿವ್ಯಾಂ ತೇಜೋಮಯೋ ಅಮೃತಮಯ ಪುರುಷಃ ಯಶ್ಚಾಯಂ ಅಧ್ಯಾತ್ಮಂ ಶಾರೀರಃ ತೇಜೋಮಯ ಅಮೃತಮಯ ಪುರುಷಃ ಅಯಮೇವ ತಯೋಯಮಾತ್ಮ ಸಹಾಯ ಅಯಂ ಆತ್ಮ ಇತ್ಯಾದಿ. ನೋಡಿ, ಸ್ಪಷ್ಟವಾಗಿ ಹೇಳಿದ್ದಾರಲ್ಲಪ್ಪ. ಏನು? ಪ್ರತ್ಯುಪಾಧಿ ಭೇದಂ ಅಂದರೆ ಎಷ್ಟು ಎಷ್ಟು ಉಪಾಧಿ ಭೇದಗಳನ್ನು ಹೇಳಿದ್ದಾರೋ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಾಧಿಯನ್ನು ಬೇಕಾದಷ್ಟು ಹೇಳಿದ್ದಾರೆ. ಉಪಾಧಿ ಭೇದಗಳಿಂದ ಉಪಾಧಿಯನ್ನು ಹಾಕಿ ಬ್ರಹ್ಮಕ್ಕೆ ಬೇಕಾದಷ್ಟು ತರಹ ಉಪಾಧಿಯನ್ನು ಹಾಕಿ ಹೇಳಿದ್ದಾರೆ. ಆದರೂ ಕೂಡ ಏನು ಅವೆಲ್ಲ ಅಭೇದಮೇವ ಬ್ರಹ್ಮಣಃ ಶ್ರಾವಯತಿ. ಇಷ್ಟು ಹಾಕಿದ್ದರೂ ಕೂಡ, ವಿಶೇಷಗಳನ್ನು ಹಾಕಿದ್ದರೂ ಕೂಡ ಬ್ರಹ್ಮಕ್ಕೆ ಏನು ಹೇಳ್ತಾ ಇದೆ? ನಿರ್ವಿಶೇಷತ್ವವನ್ನೇ ಹೇಳುತ್ತಿದೆ ಶ್ರುತಿ. ಅದೇ ಸ್ವಾಮಿ ವಿರೋಧಾಭಾಸವಾದ ನೀವು ಹೇಳಿದ್ದು. ಓಹೋ, ಇಷ್ಟೆಲ್ಲ ಉಪಾಧಿಗಳನ್ನು ಹಾಕಿದ್ದಾರೆ, ಇಷ್ಟೆಲ್ಲ ವಿಶೇಷಗಳಿಂದ ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾರೆ. ಸರ್ವಜ್ಞ ಸರ್ವಶಕ್ತಿ ಜಗದುತ್ಪತ್ತಿ ನಾಶ ಕಾರಣ ಸರ್ವಾಂತರ್ಯಾಮಿ
ಸರ್ವಭೂತಾತ್ಮ ಏನು ಒಂದಲ್ಲ ಉಪಾಧಿಗಳು, ಬೇಕಾದಷ್ಟು ಉಪಾಧಿಗಳು ಇಷ್ಟೆಲ್ಲ ಹಾಕಿದ್ದಾರೆ ಅಂತೂ ಹೇಳ್ತೀರಿ. ಮತ್ತೆ ನೋಡಿ, ಇಷ್ಟೆಲ್ಲ ಹಾಕಿದ್ದರೂ ಕೂಡ ನಿರ್ವಿಶೇಷವಾದ ಬ್ರಹ್ಮವನ್ನು, ನಿರುಪಾಧಿಕ ಬ್ರಹ್ಮವನ್ನು ಹೇಳ್ತಾ ಇದೆ ಶಾಸ್ತ್ರ ಅಂತೂ ಹೇಳ್ತೀರಿ. ಅದು ಹೇಗೆ ಸ್ವಾಮಿ ಇದು ಅಂತ ಹೇಳಿದ್ರೆ, ಅದಕ್ಕೆ ಅಲ್ಲಿ ಆ ವಾಕ್ಯ ಪೂರ್ತಿ ನೋಡೋಣ. ಅಲ್ಲಿ ಏನು ನೋಡಪ್ಪ, ನೀವು ಇಷ್ಟೇ ಅಲ್ಲ, ಅದಕ್ಕೆ ಉತ್ತರ ಇಲ್ಲೇ ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಅಂತ ಹೇಳ್ಬಿಟ್ಟು ನೋಡು. ಎಷ್ಟ ಅಯಂ ಅಸ್ಯಾಂ ಪೃಥಿವ್ಯಾಂ, ಈ ಒಂದು ಪೃಥ್ವಿಯಲ್ಲಿ ಅಂದ್ರೆ ಈಗ ನಾವು ಇರ್ತಕ್ಕಂಥ ಒಂದು ಸ್ಥಿತಿ, ಭೂಲೋಕದಲ್ಲಿ ನಮ್ಮ ಸ್ಥಿತಿ ಏನು, ತೇಜೋಮಯ ಅಮೃತಮಯ ಪುರುಷ, ತೇಜೋಮಯನು ಅಮೃತಮಯನು ಆದ ಪುರುಷನಿದ್ದಾನಲ್ಲ, ಅವನು ಯಾರವನು? ಅವನು ಈಗ ಈ ಭೂಲೋಕದಲ್ಲಿರ್ತಕ್ಕಂಥ ಪುರುಷ. ನಮ್ಮೆಲ್ಲರಿಗೂ ಗೊತ್ತಾಯಿದೆ, ನಾವು, ನೀವು, ಇನ್ನೊಬ್ಬ, ಮತ್ತೊಬ್ಬ, ಎಲ್ಲ ಪುರುಷ. ಅವನು ಈ ಪೃಥ್ವಿಯಲ್ಲಿ ಪುರುಷ ಇದ್ದಾನಲ್ಲ ಅವನು. ಮತ್ತೆ ಯಶ್ಚಾಯಂ ಅಧ್ಯಾತ್ಮಂ ಶಾರೀರ ತೇಜೋಮಯ, ಇನ್ನು ಆಧ್ಯಾತ್ಮಿಕವಾಗಿ, ಇನ್ನು ಈ ಲೋಕದಲ್ಲಿ ಆದಿಭೌತಿಕವಾಗಿರ್ತಕ್ಕಂಥದ್ದು ಹೇಳಾಯಿತು ಪುರುಷ. ಇನ್ನು ಆಧ್ಯಾತ್ಮಿಕವಾಗಿ ಯಾವ ತೇಜೋಮಯ ಅಮೃತಮಯ ಪುರುಷನನ್ನು ಹೇಳಿದ್ದಾರೋ ಅವನು ಯಾರವನು? ಅವನು ಶಾರೀರ ಪುರುಷ. ಅವನು ಶರೀರದೊಳಗೆ ಇರ್ತಕ್ಕಂಥವನು, ಅವನು ಪುರುಷ. ಅವನಿಂದ ಅವನು ಯಾರ, ಅವನಿಬ್ಬರು ಅವರು ಏನು ಸಹ ಅಯಂ ಆತ್ಮ ಅಂದ್ರೆ ಅವನು ಏನಾಗಿದ್ದಾನೆ? ಇಬ್ಬರು ಅಷ್ಟೇ. ಹಾಗಿರ್ಬೋದು ಉಪಾಧಿ, ಹೀಗಿರ್ಬೋದು ಉಪಾಧಿ. ಒಬ್ಬ ಪುರುಷ ಇರ್ಬೋದು, ಭೂತಾತ್ಮ ಇರ್ಬೋದು, ಒಬ್ಬ ಶಾರೀರಾತ್ಮ ಇರ್ಬೋದು. ಇದ್ದರೂ ಕೂಡ ಈ ಉಪಾಧಿಗಳಿಂದ ಕೂಡಿದ್ದರೂ ಕೂಡ ಯಾರವರೆಲ್ಲ? ಅವರೆಲ್ಲರೂ ಕೂಡ ಈ ಆತ್ಮ ಒಬ್ಬನೇ. ಯಾವ ಆತ್ಮ? ಯಾವ ಆತ್ಮನನ್ನು ಈ ಹಿಂದಿನ 4 ಅಧಿಕರಣಗಳಲ್ಲಿ ಸಿದ್ಧ ಮಾಡಿ ತಿಳಿಸಿಕೊಟ್ಟಿರುತ್ತಾರೆಯೋ ಅವನೇ. ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣಂ ಬ್ರಹ್ಮ, ಅವನೇ ಆತ್ಮ, ಅವನೇ. ಆಧ್ಯಾತ್ಮಿಕವಾಗಿ ಶಾರೀರಾತ್ಮ ಇರಬಹುದು, ಆದಿಭೌತಿಕವಾಗಿ ಪುರುಷ ಇರಬಹುದು, ಏನಾದರೂ ಇರಬಹುದು. ಅವರೆಲ್ಲರೂ ಅಂತ ಹೇಳಿ ಈ ಒಂದು ಭೇದವನ್ನೂ ಹೇಳಿ ಅದರಲ್ಲಿ ತಾತ್ಪರ್ಯ ಯಾವುದರಲ್ಲಿ ಇದೆ? ಅಭೇದದಲ್ಲಿ ತಾತ್ಪರ್ಯ ಇದೆ ಎನ್ನುವುದಾಗಿ ತಯೋಯಮಾತ್ಮ ಅಂತಕ್ಕಂಥದ್ದು ಹೇಳಿಬಿಟ್ಟಿದ್ದಾರೆ. ಮತ್ತು ಅತಶ್ಚ ನ ಭಿನ್ನ ಆಕಾರ ಯೋಗೋ ಬ್ರಹ್ಮಣ ಶಾಸ್ತ್ರೀಯ ಇದು ಶಕ್ಯತೆ ವಕ್ತು. ಆದ್ದರಿಂದ ನಾವೇನು ತೀರ್ಮಾನ ಮಾಡಬೇಕು ಅಂದರೆ, ಈ ಭಿನ್ನ ಆಕಾರ ಯೋಗ, ಈ ಒಂದು ಆತ್ಮನಿಗೆ ಈ ಭಿನ್ನ ಆಕಾರ, ಬೇರೆ ಬೇರೆ ಆಕಾರ, ಬೇರೆ ಬೇರೆಯ ಗುಣ, ಬೇರೆ ಬೇರೆಯ ಧರ್ಮ ಎಲ್ಲ ಹೇಳಿದ್ದಾರಲ್ಲ, ಇವೆಲ್ಲವೂ ಕೂಡ ಅದ್ರ ಯೋಗ, ಅದ್ರ ಸಂಬಂಧ ಮಾಡಿ ಹೇಳಿದ್ದಾರಲ್ಲ, ಅದು ಏನು? ನ ಶಾಸ್ತ್ರೀಯ ಇದು ಶಕ್ಯತೆ ವಕ್ತು. ಇದು ಶಾಸ್ತ್ರೀಯವಲ್ಲ, ಅದೇನು ಶಾಸ್ತ್ರದ ಅಭಿಪ್ರಾಯವಲ್ಲ ಎಂಬುದಾಗಿ ಹೇಳಬೇಕಾಗುತ್ತದೆ. ಓಹೋ, ಹಾಗಾದ್ರೆ ಇದನ್ನ ಯಾಕೆ ಹೇಳ್ತು ಶಾಸ್ತ್ರ? ಶಾಸ್ತ್ರ ಇದೇನು ಪ್ರಯೋಜನ ಇಲ್ಲ ಅಂತಾಯ್ತು. ಈ ಭೇದ ಹೇಳಿರೋದೆಲ್ಲ ಏನು? ಅಭೇದದಲ್ಲೇ ಪರ್ಯವಸಾನವಾಗಿದೆ ಅಂತ ಹೇಳಾಯಿತು. ಹಾಗಿದ್ಮೇಲೆ ಯಾಕೆ ಹೇಳಬೇಕಾಗಿತ್ತು ಸ್ವಾಮಿ ಶಾಸ್ತ್ರ? ಸುಮ್ಮನೆ ಏನೋ ಹೇಳ್ಬಿಡೋಕ್ಕಾಗತ್ತಾ ಶಾಸ್ತ್ರ? ಇಲ್ಲ, ಶಾಸ್ತ್ರ ಹೇಳಿದ ಮೇಲೆ ಅದು ಪ್ರಮಾಣ ಅಂತ ಆಗಲೇಬೇಕು. ಯಾಕೆ ಹೇಳ್ತು ಮತ್ತೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್. ಒಂದೊಂದು ಶಾಂಕರ ವಾಕ್ಯ ಎಷ್ಟೆಷ್ಟೋ ಒಂದು ವೇದವಾಕ್ಯಗಳಿಗೆ ಸಮಾನ. ನಾವು ಈ ಎಷ್ಟೋ ನೋಡಿ ಈ ವೇದ ಮಂತ್ರಗಳನ್ನು ಕೇಳ್ತಾ ಇರ್ತೇವೆ, ಷೋಡಶೋಪಚಾರ ಪೂಜೆ ಮಾಡ್ತೇವೆ, ಅದು ಮಾಡ್ತೇವೆ, ರುದ್ರಾಭಿಷೇಕ ಮಾಡ್ತೇವೆ, ಅದರಲ್ಲಿ ಬೇಕಾದಷ್ಟು ಮಂತ್ರಗಳನ್ನು ಹೇಳ್ತೇವೆ, ಎಲ್ಲ ಹೇಳ್ತೇವೆ, ಎಲ್ಲ ಕಿವಿ ಬೇಕಾದಷ್ಟು ಬೀಳ್ತಾ ಇರುತ್ತೆ ನಮಗೆ. ಈಗಂತೂ ವಿಪರೀತ ಜಾಸ್ತಿಯೂ ಆಗಿದೆ ಅವೆಲ್ಲ ಧಾರ್ಮಿಕ ಭಾವನೆ, ಹೋಗ್ತಾನೆ ಬೀಳ್ತಾ ಇದೆ. ಆದರೂ ಕೂಡ ಇವೆಲ್ಲವೂ ಒಂದು ತೂಕ. ಆದರೆ ಒಂದೇ ಒಂದು ಶಾಂಕರ ವಾಕ್ಯ ಅಂತ ಇದೆಯಲ್ಲ, ಅದು ಕಿವಿಗೆ ಬೀಳೋದು ಒಂದು, ಅದು ಒಂದೇ ತೂಕ. ಅದು ಎಲ್ಲ ಒಂದು. ಎಷ್ಟೇ ನೀವು ವೇದವಾಕ್ಯವನ್ನು ಕೇಳಿದರೂ ಕೂಡ
ವೇದವಾಕ್ಯಗಳನ್ನು ಹೇಳಿದ್ರು ಕೂಡ, ಮಂತ್ರಗಳನ್ನು ಹೇಳಿದ್ರು ಕೂಡ ನನ್ನ ಕಿವಿ ಬಿದ್ದಿರಬಹುದು ಅಥವಾ ನಾವೇ ಹೇಳ್ಬೋದು. ಒಂದೇ ಒಂದು ಶಾಂಕರ ಭಾಷ್ಯ ವಾಕ್ಯ ಇದೆಯಲ್ಲ, ಅದು ನಮ್ಮ ಕಿವಿ ಬಿದ್ದರೆ ಅದು ಪಾವನ ಆಯ್ತು. ಅದು ಬೀಳ್ಬೇಕಾದ್ರೆ ಏನು ಮಾಡಬೇಕು ನೋಡಿ. ಎಕ್ಕಶ್ಚಿತ್ ಒಂದು ಯಾವುದೋ ಒಂದು ಪೂಜೆಗೋ, ಒಂದು ರುದ್ರ ಮಂತ್ರನೋ, ಒಂದು ಪುರುಷ ಸೂಕ್ತ ಮಂತ್ರನೋ, ಅಥವಾ ಇನ್ನೊಂದು ಯಾವುದೋ ಪವಮಾನನೋ ಪೂಯಮಾನನೋ, ಏನೋ ಯಾವುದೋ ಮಂತ್ರ ಕಿವಿ ಬೀಳ್ಬೇಕಾದ್ರೆ ಸಂಸ್ಕಾರ ವಿಶೇಷ ಅಂತ ಬೇಕು ನಮಗೆ. ಇಲ್ಲೇ ಕಿವಿ ಬೀಳೋಕ್ಕಾಗೋದೇ ಇಲ್ಲ ಅದು ಅಲ್ವಾ. ಹಾಗಿರ್ಬೇಕಾದ್ರೆ ಈ ಅಂತಹ ಎಷ್ಟೋ ಎಷ್ಟೋ ಪಟ್ಟು ಆ ಶ್ರುತಿ ವಾಕ್ಯ ಸಬನಾಗಿರ್ತಕ್ಕಂಥ ಈ ಶಾಂಕರ ವಾಕ್ಯ ಕಿವಿ ಬೀಳಬೇಕಾದ್ರೆ ಇನ್ನೆಷ್ಟು ಸಂಸ್ಕಾರ ಬೇಕು, ಇನ್ನೆಷ್ಟು ಪುಣ್ಯ ಬೇಕು, ಯೋಚನೆ ಮಾಡಿ. ಇರಲಿ, ಇದು ಈ ತಿಳಿಸಿದ್ದಾಯ್ತು. ಇದನ್ನ ಎಲ್ಲಿ ಹೇಳಿದ್ದಾರೆ ಈ ಭಾಗದಲ್ಲಿ, ಈ ಈ ಭಾಗ ಹೇಳಿದ್ದಾರಲ್ಲ, ಇದು ಸೂತ್ರ ಯಾವುದು ಅಂದರೆ ನ ಭೇದಾದಿತೆ ನ ಪ್ರತ್ಯೇಕಮತದ್ವಚನಾತ್. ಇದು ಸೂತ್ರ. ಇದು ಈ ಎಲ್ಲಿ ಬಂದಿದೆ, ಅಲ್ಲಿ ಬಂದಿದೆ ಅಂತ ಹಾಕಿದ್ದಾರೆ, 3, 2, 12 ಅಂತ ಹಾಕಿದ್ದಾರೆ. ಆದರೆ ಇದು ಯಾವ ಅಧಿಕರಣ ಇದು ಅಂದರೆ ಅತ್ಯಂತ ಮುಖ್ಯವಾಗಿ ಇವತ್ತಿನ ದಿವಸ ಯಾವ ಒಂದು ಅಧಿಕರಣದಲ್ಲಿ ಬಹಳವಾಗಿ ಈ ವಾಕ್ಯಾರ್ಥ ಅಂತಕ್ಕಂಥದ್ದು ಆಗ್ತಾ ಇದೆಯೋ ಅದು ಅಧಿಕರಣ. ಯಾವುದದು? ಉಭಯಲಿಂಗಾಧಿಕರಣ. ಉಭಯಲಿಂಗಾಧಿಕರಣ ಅಂತಕ್ಕಂಥದ್ದು 3ನೇ ಅಧ್ಯಾಯದ 2ನೇ ಪಾದದಲ್ಲಿ ಬರ್ತಕ್ಕಂಥದ್ದು. ನಾವು ಅದನ್ನು ಅಧ್ಯಯನ ಮಾಡಿದ್ದೇವೆ. ಆ ಉಭಯಲಿಂಗಾಧಿಕರಣದಲ್ಲಿ ಮೊಟ್ಟ ಮೊದಲನೇ ವಾಕ್ಯನೇನು ಹೇಳ್ತಾರೆ ನೋಡಿ. ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ನ ಸ್ಥಾನತೋಪಿ ಅಂದ್ರೇನು? ಸ್ಥಾನತೋಪಿ ಪರಸ್ಯ ಬ್ರಹ್ಮಣ ನ ಉಭಯಲಿಂಗಂ. ಸ್ಥಾನತೋಪಿ, ಸ್ಥಾನತಃ ಅಂತಂದ್ರೇನು? ಸ್ಥಾನತಃ ಅಂತಂದ್ರೆ ಉಪಾಧಿವಶಾದಪಿ ಅಂತ. ಸ್ಥಾನತಃ ಅಂದ್ರೆ ಉಪಾಧಿವಶಾತ್ ಅಂತ. ಉಪಾಧಿವಶಾದಪಿ, ಉಪಾಧಿಯನ್ನು 1000 ಉಪಾಧಿ ಹೇಳಿದ್ದಾರೆ ವೇದಗಳಲ್ಲಿ ಬ್ರಹ್ಮಕ್ಕೆ ಅಲ್ವಾ. ಉಪಾಧಿವಶ ಆಗಿದ್ದರೂ ಕೂಡ ಉಪಾಧಿವಶಾದಪಿ ಏನದು? ನ ಸ್ಥಾನ ಪರಸ್ಯ ಬ್ರಹ್ಮಣ, ಪರಬ್ರಹ್ಮಕ್ಕೆ ಉಭಯಲಿಂಗತ್ವಂ ನ. ಉಭಯಲಿಂಗತ್ವ ಅಂದರೆ ಸವಿಶೇಷವಾಗಿಯೂ ಪರಮಾತ್ಮ ಇದ್ದಾನೆ, ಮತ್ತೆ ನಿರ್ವಿಶೇಷವಾಗಿಯೂ ಪರಮಾತ್ಮ ಇದ್ದಾನೆ. ಎರಡೂ ವಿಧದಿಂದ ಅವನನ್ನು ನಾವು ಆರಾಧನೆ ಮಾಡಬಹುದು, ಎರಡೂ ವಿಧದಿಂದ ನಾವು ಆ ಮೋಕ್ಷ ಪ್ರಯೋಜನವನ್ನು ಪಡೆಯಬಹುದು ಅಂತ ಇದೆಯಲ್ಲ, ಅದು ಖಂಡಿತವಾಗಿಯೂ ಇಲ್ಲ. ಪರಸ್ಯ ಉಭಯಲಿಂಗ, ಉಭಯಲಿಂಗತ್ವ ಅಂದರೆ ಸವಿಶೇಷತ್ವ ನಿರ್ವಿಶೇಷತ್ವ ಎರಡೂ ಕೂಡ ಇದೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಮೊದಲನೆಯ ಸೂತ್ರದಲ್ಲಿ ಹೇಳಿ, ಇದು ಇವ ನಾವು ಹೇಳಿದ್ವಲ್ಲ, ಈಗ ವಿಚಾರ ಮಾಡೋದಲ್ಲ ಭಾಗ ಇದು. ಅದರಲ್ಲಿ ಉಭಯಲಿಂಗಾಧಿಕರಣದಲ್ಲಿ 2ನೆಯ ಸೂತ್ರ ನ ಭೇದಾದಿತೆ ನ ಪ್ರತ್ಯೇಕಮತದ್ವಚನಾತ್. ಸ್ವಾಮಿ ನೀವು ಹೇಳಿದ ಸರಿ ಇಲ್ಲ. ನ ಏನಿದು? ನಾನು ಬಿಟ್ಟಿರಪ್ಪ ಅಂದ್ರೆ ಭೇದಾತ್ ಇತಿ ಚೇತ್. ಭೇದಾತ್ ಅಂದ್ರೆ ಭೇದ ಶ್ರುತೇ ಅಂತ ಅರ್ಥ. ಭೇದ ಶ್ರುತಿ ಇರುವುದರಿಂದ ಬೇಕಾದಷ್ಟು ಭೇದ ಶ್ರುತಿ ಇದೆ. ಉಪಾಧಿಗಳನ್ನು ಹಾಕಿದ್ದಾರೆ, ವಿಶೇಷವನ್ನು ಹಾಕಿದ್ದಾರೆ. ಹಾಗೆ ಹಾಕಿ ಈ ಬ್ರಹ್ಮನ ಬೇರೆಯಾಗಿ ಹೇಳಿದ್ದಾರೆ. ಇಂಥ ಬ್ರಹ್ಮ ಅಂಥ ಬ್ರಹ್ಮ ಹಾಗೆ ಹೀಗೆ ಅಂತ ಸವಿಶೇಷವಾಗೂ ಹೇಳಿದ್ದಾರೆ. ಭೇದ ಆದ್ದರಿಂದ ನೀವು ಹೇಳಿದ ಸರಿಯಲ್ಲ ಅಂದ್ರೆ ನ ಭೇದಾದಿತಿ ಚೇತ್ ಅಂದ್ಬಿಟ್ಟು ಅದಕ್ಕೆ ಸಿದ್ಧಾಂತ ಈಗ ನಾವು ವಿಚಾರ ಮಾಡಿದ್ವಲ್ಲ ಆ ಭಾಗ. ನ ಇಲ್ಲಪ್ಪ ಹಾಗಲ್ಲ, ಪ್ರತ್ಯೇಕಮ ತದ್ವಚನಾತ್. ಪ್ರತ್ಯೇಕಂ ಅತದ್ವಚನಾತ್. ಇವೆಲ್ಲ ಸಂದರ್ಭಗಳಲ್ಲಿಯೂ ಕೂಡ ಒಂದೊಂದು ಸ್ಥಳದಲ್ಲಿಯೂ ಕೂಡ ಪ್ರತ್ಯೇಕಂ ಒಂದೊಂದು ಉಪಾಧಿ ಹೇಳುವಾಗಲೂ ಕೂಡ ಏನಾಗುತ್ತೆ? ಅತದ್ವಚನಾತ್ ಅಂದ್ರೇನು? ಅದನ್ನು ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ ಅಂತ ಹೇಳಿ ಅಲ್ಲಿ ಈ ಭಾಗವನ್ನು ಹೇಳಿ ಕೊನೆಗೆ ಹೇಳ್ತಾರೆ
ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್. ಸಿದ್ಧಾಂತ ಭೇದ ಹೇಳಿದ್ದಾರೆ, ಅದು ಉಪಾಸನೆಗೋಸ್ಕರ. ಉಪಾಸನೆ ಅವೆಲ್ಲ ಯಾತಕ್ಕೆ? ಉಪಾಸನೆ ಎಲ್ಲ ಹೇಳಿರ್ತಕ್ಕಂಥದ್ದೆಲ್ಲವೂ ಕೂಡ ಆ ತತ್ವಮಸಿ ಎಂಬ ವಾಕ್ಯಾರ್ಥ ಜ್ಞಾನ ಇದೆಯಲ್ಲ, ಅದು ಅನುಭವ ಪರ್ಯಂತವಾಗಿ ನಿಮಗೆ ಆಗಬೇಕಾದ್ರೆ ಆ ಮನಸ್ಸು ಅಂತ ಇದೆಯಲ್ಲ, ಅದು ಆ ಆ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಭಾವನೆಯನ್ನ ಉಂಟು ಮಾಡುವುದಕ್ಕೆ ಸಮರ್ಥವಾಗಿರಬೇಕು ಮನಸ್ಸು. ಆ ಸಾಮರ್ಥ್ಯವನ್ನ ತಂದು ಕೊಡುವುದಕ್ಕಾಗಿ ಏನು ಇವೆಲ್ಲವನ್ನೂ ಹೇಳಿದ್ದಾರೆ. ಉತ್ಪನ್ನ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ನ ಕಿಂಚಿದನ್ಯದಪೇಕ್ಷತೆ. ಉತ್ಪತ್ತಿಂ ಪ್ರತಿತು ಅಪೇಕ್ಷತೆ. ಶಾಂಕರ ವಾಕ್ಯಗಳು ನನ್ನ ಅಭಿಪ್ರಾಯದಲ್ಲಿ ಸ್ವಾಮಿ 1000 ಮಂತ್ರ ಇರಬಹುದು, ಒಂದು ಶಾಂಕರ ವಾಕ್ಯಕ್ಕೆ ಸಮ ಅಷ್ಟೇ. ಅದು ಬಿಡಿ ಅವರವರ ಅಭಿಪ್ರಾಯ ಇರಬಹುದು, ಅವರವ್ರಿಗೆ ಅದು ಇದ್ರು ಅದನ್ನು ವಿಚಾರ ಮಾಡೋದು ಬೇಡ. ಅದು ನಮಗೂ ಸ್ವಲ್ಪ, ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ದೇವಲ್ಲ, ಅದ್ರ ಅನುಭವ ನಮಗೂ ಸ್ವಲ್ಪ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೆ ಅಲ್ವಾ. ನೋಡಿ, ಉತ್ಪನ್ನ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ನ ಕಿಂಚಿದನ್ಯದಪೇಕ್ಷತೆ. ಇವನಿಗೆ ಜ್ಞಾನವಾಯಿತು, ಆತ್ಮೈಕತ್ವ ಜ್ಞಾನವಾಯಿತು. ಆತ್ಮೈಕತ್ವ ಜ್ಞಾನದ ಫಲ ಏನು? ಸಂಸಾರದಿಂದ ಬಿಡುಗಡೆ. ಆ ಆತ್ಮೈಕತ್ವ ಜ್ಞಾನವಾಗಿ ಸಂಸಾರದಿಂದ ಬಿಡುಗಡೆ ಎಂಬ ಫಲವಾಗುವುದಕ್ಕೋಸ್ಕರ ಮಧ್ಯೆ ಯಾವ ಕರ್ಮವನ್ನು ವಿನಿಯೋಗವನ್ನು ಮಾಡಬೇಕಾದ್ದಿಲ್ಲ. ಲೌಕಿಕದಂತೆ, ಲೌಕಿಕದಲ್ಲಿ ಏನೋ ಯಾವುದೋ ಒಂದು ಜ್ಞಾನವಾಯಿತು, ಏನೋ ಪ್ರಯೋಜನವಿಲ್ಲ, ಅದನ್ನು ವಿನಿಯೋಗ ಮಾಡಬೇಕು. ಹೌದು ತಾನೆ? ನನ್ನಲ್ಲಿ ಈ ಸಾಮರ್ಥ್ಯ ಇದೆ, ಒಳ್ಳೆಯ ಸಂಗೀತಗಾರ ನಾನು, ಏನು ಮಾಡಬೇಕು? 4 ಜನದ ಮುಂದೆ ಹಾಡಬೇಕು, ಸೈ ಅನ್ನಿಸ್ಕೊಳ್ಬೇಕು, ನನ್ನ ವಿದ್ಯಾ ಪ್ರದರ್ಶನವನ್ನು ಮಾಡಬೇಕು, ಆಗ ಅದಕ್ಕೆ ಸಾರ್ಥಕತೆ. ಇಲ್ಲಿ ಹಾಗಿಲ್ಲ. ಜ್ಞಾನವಾಯಿತು, ಏನು ಯಾವ ವಿನಿಯೋಗವೂ ಇಲ್ಲ, ಎಂಥದೂ ಇಲ್ಲ, ಯಾವ ಯೋಗವೂ ಇಲ್ಲ, ಫಲ ಗ್ಯಾರಂಟಿ. ಏನಾದ್ರು ಇವತ್ತು ದಿವಸ ಗ್ಯಾರಂಟಿ ಅಂತ ಇದ್ರೆ ಇದೆ. ಆತ್ಮಜ್ಞಾನ ಆಯಿತು ಅಂತಂದ್ರೆ ಇವರು ಸಂಸಾರದಿಂದ ಬಿಡುಗಡೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳಿ ಅಷ್ಟೆ. ಯಾರೂ ಕೂಡ ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಇವೆಲ್ಲ ಭಾಷೆಯಲ್ಲಿ ಬರೆದು ಬಿಟ್ಟಿದ್ದಾರೆ. ಇಲ್ಲಿ ಇದು ಈ ಒಂದು ಭಾಗವನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ನೋಡಿ, ಇದನ್ನು ಕೂಡ ಈಗ ನಾವು ಈ ಭಾಗವನ್ನು ಕೂಡ ಉಭಯಲಿಂಗಾಧಿಕರಣದಲ್ಲೇ ತೆಗೆದುಕೊಂಡಿದ್ದಾರೆ. ಇದು 2ನೇ ಸೂತ್ರ. ಯಾವುದಂದ್ರೆ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಅಂದ್ಬಿಟ್ಟು ಅದಕ್ಕೆ ಉತ್ತರವಾಗಿ ಹೇಳಿದರು. ಅದಕ್ಕೆ ಸಮಂಜಸವಾಗಿ ನ ಸ್ಥಾನತೋಪಿ ಅಂದರೆ ನ ಭೇದಾದಿತೇನ ಪ್ರತ್ಯೇಕಮ ತದ್ವಚನಾತ್ ಅಂದ್ಬಿಟ್ಟು ಆಮೇಲೇನು ಅಪಿಚೈವ ಮೇಷೆ ಇದ್ರ ಮೇಲೂ ಒಂದು ಆಕ್ಷೇಪಣೆ ಹಾಕಿ 2 ಇದೆಯಲ್ಲ ಅಂತ ಹೇಳಿದಾಗ ಈ ಭಾಗವನ್ನು ನಾವು ವಿಚಾರ ಮಾಡಬೇಕಾಗಿದೆಯಲ್ಲ, ಈಗ ನೋಡ್ತೀವಲ್ಲ, ಆ ಸೂತ್ರವನ್ನು ಹೇಳಿದ್ರು. ಏನದು? ಪ್ರಸಿದ್ಧವಾದ ಸೂತ್ರ. ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಅರೂಪವದೇವ ಹಿ ಏನು? ಬ್ರಹ್ಮ ವೇದಗಳಲ್ಲಿ ಬ್ರಹ್ಮವನ್ನು ಹೇಗೆ ತಿಳಿಸಿಕೊಟ್ಟಿದ್ದಾರೆ? ಅರೂಪವತ್ ಅಂದ್ರೆ ಯಾವ ನಾಮರೂಪಗಳ ವಿಶೇಷವೂ ಇಲ್ಲದೆ ನಿರ್ವಿಶೇಷವಾಗಿಯೇ ತಿಳಿಸಿಕೊಟ್ಟಿದ್ದಾರೆ. ಅದೇ ತಾತ್ಪರ್ಯ. ಯಾಕೆ ಅರೂಪವದೇವಹಿ? ಯಾಕೆ? ಕುತಃ ತತ್ಪ್ರಧಾನತ್ವಾತ್. ಅದು ಪ್ರಧಾನ. ಇದು ಎಷ್ಟೋ ಸಲ ನಾವೇನು ಮಾಡಿದ್ದೇವಲ್ಲ, ಅತತ್ಪ್ರಧಾನೇಭ್ಯೋ ವಾಕ್ಯೇಭ್ಯ ತತ್ಪ್ರಧಾನಾನಿ ವಾಕ್ಯಾನಿ ಬಲೀಯಾಂಸಿ ಭವಂತಿ. ಯಾವುದು ನಾವು ತೆಗೆದುಕೊಳ್ಬೇಕು, ಬಲವತ್ತರ ಯಾವುದು, ಬಲಹೀನವಾದ ವಾಕ್ಯಗಳು ಯಾವುದು ಅಂದರೆ ಯಾವುದು ತತ್ಪ್ರಧಾನ, ಯಾವುದು ವಿಷಯವಿದೆಯೋ ಅದನ್ನ ಪ್ರಮಾಣೀಕರಿಸಿ
ಸಿದ್ಧ ಮಾಡತಕ್ಕಂಥ ವಾಕ್ಯಗಳಿದೆಯಲ್ಲ ಅದು ಪ್ರಧಾನ ವಾಕ್ಯಗಳು. ಅದಲ್ಲದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದೆಲ್ಲ ಏನು, ಅದೆಲ್ಲ ಅಪ್ರಧಾನ ವಾಕ್ಯಗಳು. ಯಾವುದಕ್ಕೆ ನಾವು ವಿಶೇಷ ಯಾವುದು, ಬಲ ಯಾವುದು ಅಂತ ಸ್ವೀಕಾರ ಯಾವುದನ್ನು ಮಾಡಬೇಕು ಅಂದರೆ ಪ್ರಧಾನ ವಾಕ್ಯಗಳನ್ನ ಅಂತ ಹೇಳಿ ನೋಡೋಣ ಭಾಷ್ಯವಾಗ ನೋಡೋಣ. ಎರಡನೇ, ರೂಪಾದ್ಯಾಕಾರರಹಿತಮೇವ ಬ್ರಹ್ಮ ಅವಧಾರಯಿತವ್ಯಂ. ಸಿದ್ಧಾಂತ ಮೊದಲೇ ಹೇಳಿಬಿಟ್ರು, ಇದು ಭಾಷ್ಯ. ಇದು ರೂಪಾದಿ ಆಕಾರರಹಿತಮೇವ ಬ್ರಹ್ಮ, ರಹಿತಂ ಬ್ರಹ್ಮ. ಯಾವ ನಾಮ ರೂಪ ಮೊದಲಾದ ಯಾವ ಆಕಾರವೂ ಇಲ್ಲದೆ ಇರತಕ್ಕಂತಹ ಕೇವಲ ಬ್ರಹ್ಮವನ್ನೇ ನಾವು ತಿಳಿದುಕೊಳ್ಳಬೇಕು. ಅವಧಾರಯಿತವ್ಯಂ, ನಿಶ್ಚಯ ಮಾಡಿ ತಿಳಿದುಕೊಳ್ಳಬೇಕು. ಏನೋ ಒಂದು ಸಂಶಯದಿಂದ ತಿಳಿದುಕೊಳ್ತಾ ಏನೋ ಅದು ಇದೆ ಕಣ್ರಿ, ಇರ್ಲಿ ಪರವಾಗಿಲ್ಲ ಬಿಡಿ, ನಿರ್ವಿಶೇಷ ಇದೆ, ಸವಿಶೇಷ ಇರ್ಲಿ ಬಿಡಿ, ಏನಂತೆ ಇಲ್ಲ 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 ಇಲ್ಲ, ನಿರ್ವಿಶೇಷನೇ ಬ್ರಹ್ಮ ಅವಧಾರಯಿತವ್ಯಂ. ನ ರೂಪಾದಿ ಮತ್, ಅಷ್ಟೇ ಹೊರತು ರೂಪಾದಿಗಳನ್ನುಳ್ಳ, ವಿಶೇಷಣಗಳನ್ನುಳ್ಳ, ಉಪಾಧಿಗಳನ್ನುಳ್ಳ ಆತ್ಮನನ್ನು ಅಲ್ಲ, ಬ್ರಹ್ಮದನ್ನು ಅಲ್ಲ ಅಂತ. ಯಾತಕ್ಕೆ ಅಕಸ್ಮಾತ್, ಯಾತಕ್ಕೆ ಹಾಗೆ ತಿಳ್ಕೋಬೇಕು? ಅದು ಇದೆಯಲ್ಲ, ಸವಿಶೇಷ ವಾಕ್ಯಗಳು ಇದೆಯಲ್ಲ, ಯಾತಕ್ಕೆ ಅಂದರೆ ಅದಕ್ಕೆ ಹೇಳ್ತಾರೆ ನೋಡಿ, ತತ್ಪ್ರಧಾನತ್ವ. ತತ್ಪ್ರಧಾನತ್ವ ಅಂತಂದ್ರೆ ಏನು? ರೂಪಾದ್ಯಾಕಾರ ರಹಿತವಾಕ್ಯ ಪ್ರಧಾನತ್ವ. ರೂಪಾದಿ ಆಕಾರ ರಹಿತವಾಕ್ಯ ಪ್ರಧಾನತ್ವ. ಪ್ರಧಾನ ಯಾವುದು? ರೂಪಾದಿ ಯಾವುದು, ರೂಪಮಯ ಮೊದಲಾದ ಯಾವುದು ಇಲ್ಲದಂಥ ವಾಕ್ಯ, ನಿರ್ವಿಶೇಷ ವಾಕ್ಯಗಳೇ ಪ್ರಧಾನ. ಯಾತಕ್ಕೆ ಸ್ವಾಮಿ? ಅದು ಇದೆಯಲ್ಲ. ಅಯ್ಯಯ್ಯೋ ಅದು ಇದೆ ನೋಡಪ್ಪ ವಾಕ್ಯ ಅಂದ್ಬಿಟ್ಟು ಉದ್ದಕ್ಕೆ ಹೇಳ್ಬಿಟ್ರು. ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಎಲ್ಲ ಒಂದು 4 ಲೈನ್ ಇದೆ. ಇದು ಮತ್ತೆ ಮುಂಡಕಗಳು ಹೇಳಿದ್ದಾರೆ. ತದೇ ತದ್ಬ್ರಹ್ಮ ಪೂರ್ವಂ ಅನಪರಂ ಅನಂತರಂ ವಾಕ್ಯಮಯಮಾತ್ಮ ಬ್ರಹ್ಮ ಸರ್ವಾನುಭೂ. ಎಲ್ಲವೂ ಏನು? ಅಸ್ಥೂಲ ಅನಣು ಅಹ್ರಸ್ವ ನ ಮತ್ತೆ ತದೇ ತದ್ಬ್ರಹ್ಮ ಅಪೂರ್ವಂ ಅನಪರಂ ಅನಂತರಂ ನ ಇಲ್ಲೂ ಅಷ್ಟೇ ನಾನು ಎಲ್ಲವನ್ನೂ ಕೂಡ ಎಲ್ಲ ವಿಶೇಷಗಳನ್ನು ಕೂಡ ಅಲ್ಲಿಗಳದು ಶ್ರುತಿಯು ತಿಳಿಸಿಕೊಟ್ಟಿದೆ. ಮತ್ತೆ ಇತ್ಯೇವ ಮಾದೀನಿ, ಇವೇ ಮೊದಲಾದ 100 ವಾಕ್ಯಗಳು, ಸಹಸ್ರಾರು ವಾಕ್ಯಗಳು ಇವೆ. ಏನದು? ಬ್ರಹ್ಮಾತ್ಮತತ್ವ ಪ್ರಧಾನಾನಿ, ಯಾವ ಭೇದವನ್ನು ಹೇಳದ ಅಭೇದವನ್ನೇ ಹೇಳತಕ್ಕಂತಹ, ಅದೇನ್ನೇ ಪ್ರಧಾನವಾಗಿ ಹೇಳತಕ್ಕಂತಹ ಬೇಕಾದಷ್ಟು ವಾಕ್ಯಗಳು ಇದೆ. ಇವಕ್ಕೆಲ್ಲ ಏನು? ನ ಅರ್ಥಾಂತರ ಪ್ರಧಾನಾನಿ. ಇವಕ್ಕೆಲ್ಲ ನೀನು ಬೇರೊಂದು ಅರ್ಥವನ್ನು ಕಲ್ಪಿಸಿದರೆ ಅದು ನಿನ್ನ ಕಲ್ಪನೆ ಆಗುತ್ತೆ ಹೊರತು ಶಾಸ್ತ್ರದ ವಿಷಯವಾಗೋದಿಲ್ಲ, ಶಾಸ್ತ್ರದ ಸಿದ್ಧಾಂತ ಅಂತ ಆಗೋದಿಲ್ಲ. ಅದು ನಿನ್ನ ಕಲ್ಪನೆ. ನೀನು ಕಲ್ಪನೆ ಏನು ಬೇಕಾದರೂ ಮಾಡ್ಬೋದಪ್ಪ. ಯಾಕೆ? ನಿರಂಕುಶತ್ವಾತ್ ಕಲ್ಪನಾಯ. ಕಲ್ಪನೆ ಮಾಡೋದಕ್ಕೆ ಅದರ ಅಂಕುಶ ಇದೆಯಾ? ಅಂಕುಶ ಏನು ಬೇಕಾದರೂ ಕಲ್ಪನೆ ಮಾಡ್ಬೋದು. ಅದು ಮತ್ತು ಅರ್ಥ ಇತ್ಯೇತತ್ ಪ್ರತಿಷ್ಠ, ಇದನ್ನ ಪ್ರತಿಷ್ಠಾಪಿತ, ಇದನ್ನು ಎಲ್ಲಿ ಮಾಡಿದ್ರು ತತ್ತು ಸಮನ್ವಯ ನೋಡಿ 4ನೇ ಸೂತ್ರ ಅಲ್ಲಿವರೆಗೆ. ಅದರಲ್ಲಿ ಇದನ್ನ ವಿಸ್ತಾರವಾಗಿ ನಾವು ವಿಚಾರ ಮಾಡಿ ಪ್ರತಿಪಾದನೆ ಮಾಡಿದ್ದಾಗಿದೆ. ಏನಿದು? ಯಾವ ಕರ್ಮಕ್ಕೂ ಶೇಷವಲ್ಲ. ಮತ್ತು ವೇದಾಂತಗಳಲ್ಲಿ ಹೇಳಿರ್ತಕ್ಕಂಥದ್ದು ನಿರ್ಗುಣ ನಿರ್ವಿಶೇಷವಾದ ಪರಬ್ರಹ್ಮ ಒಂದನ್ನೇ ಹೇಳಿದೆ ಹೊರತು ಇನ್ಯಾವುದನ್ನು ಹೇಳಿದ. ನಿರ್ವಿಶೇಷವಾದ ಪರಬ್ರಹ್ಮ ಹೇಳಿದೆಯಲ್ಲ ಅಂದರೆ ಅದಕ್ಕೆ ಹಿಂದೆ ಹೇಳಿದ್ರಲ್ಲ ನಾವು. ಭೇದಸ್ಯ ಉಪಾಸನಾರ್ಥತ್ವ ತಭೇದೇ ತಾತ್ಪರ್ಯಾತ್ ಅಷ್ಟೇ. ಮತ್ತು ತತ್ವ ಸಮಾನ ತಸ್ಮಾತ್ ಏವಂಜಾತೀಯೇಕೇಷು ವಾಕ್ಯೇಷು ಯಥಾಶ್ರುತಂ ನಿರಾಕಾರಮೇವ ಬ್ರಹ್ಮ ಅವಧಾರಯಿತವ್ಯಂ. ಆದ್ದರಿಂದ ಈ ಒಂದು ಲಕ್ಷಣವುಳ್ಳ ವಾಕ್ಯಗಳಲ್ಲಿ, ಈ ಒಂದು ಜಾತಿಯ ವಾಕ್ಯಗಳಲ್ಲಿ, ಅದರಲ್ಲಿ ಲಕ್ಷಣ ಗುರುತು ಇರತಕ್ಕಂಥ ವಾಕ್ಯಗಳಲ್ಲಿ, ಜಾತಿ ಅಂದ್ರೆ ಗುರುತು ಅಂತ ಅರ್ಥ. ವಾಕ್ಯಗಳಲ್ಲಿ ಯಥಾಶ್ರುತಂ ಅಂದರೆ ಶ್ರುತಿಯಲ್ಲಿ ಹೇಳಿರುವಂತೆಯೇ ಅಂತ. ಶ್ರುತಿಯಲ್ಲಿ ಹೇಳಿರುವಂತೆಯೇ ಏನು? ನಿರಾಕಾರಮೇವ ಬ್ರಹ್ಮ ಅವಧಾರಯಿತವ್ಯಂ.
ನಿರಾಕಾರವಾದ ನಿರ್ವಿಶೇಷವಾದ ಬ್ರಹ್ಮವನ್ನೇ ನಾವು ಅವಧಾರಣೆ ಮಾಡಿ ನಿಶ್ಚಯದಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು, ಇತರಾಣಿತು ಆಕಾರವತ್ ಬ್ರಹ್ಮ ವಿಷಯಾಣಿ ವಾಕ್ಯಾನಿ ನ ತತ್ಪ್ರಧಾನಾನಿ. ಇನ್ನು ಈ ಇತರ ವಾಕ್ಯ ಇದೆಯಲ್ಲ, ಸವಿಶೇಷವಾಗಿ ಹೇಳಿರತಕ್ಕಂಥದ್ದು ಬೇಕಾದಷ್ಟು ವಾಕ್ಯ ಇದೆ. ಉಪಾಧಿ ಭೇದದಿಂದ ಹೇಳಿದ್ದಾರೆ, ವಿಶೇಷವನ್ನು ಕೊಟ್ಟು ಹೇಳಿದ್ದಾರೆ, ಲಕ್ಷಣವನ್ನು ಕೊಟ್ಟು ಹೇಳಿದ್ದಾರೆ, ಎಲ್ಲ ಉಪಾಧಿಗಳೇ ಹೇಳಿದ್ದಾರಲ್ಲ. ಅದು ಅಂದರೆ ಅದು ಆಕಾರವನ್ನು ಕೊಟ್ಟು ಹೇಳಿದ್ದಾರಲ್ಲ, ಅದು ನ ತತ್ಪ್ರಧಾನಾನಿ. ಇದು ಆ ಪ್ರಧಾನವಾದ ವಾಕ್ಯಗಳಲ್ಲ. ತತ್ಪ್ರಧಾನಾನಿ ಅಂದ್ರೇನು? ಅವನು ನಿರ್ವಿಶೇಷವಾದ ನಿರುಪಾಧಿಕವಾದ ವಾಕ್ಯವನ್ನು ಹೇಳತಕ್ಕಂಥ ವಾಕ್ಯಗಳಲ್ಲ ಇವು ಅಂಥೇಳಿ ಮತ್ತೆ ಇನ್ನೇನು ಪ್ರಯೋಜನ ಏನಿದಕ್ಕೆ ಅಂದರೆ ಅದನ್ನ ಹೇಳ್ತಾರೆ, ಉಪಾಸನಾ ವಿಧಿ ಪ್ರಧಾನಾನಿ ತಾನಿ. ಅದೆಲ್ಲ ಯಾವುದು ಗೊತ್ತೇನಪ್ಪ? ಉಪಾಧಿಯನ್ನು ಹಾಕಿ ಹೇಳಿರತಕ್ಕಂಥದ್ದು, ವಿಶೇಷವನ್ನು ಹಾಕಿ ಹೇಳಿರತಕ್ಕಂಥದ್ದು, ಅದು ಉಪಾಸನಾ ವಿಧಿ ಪ್ರಧಾನವಾಗಿ ಹೇಳಿರತಕ್ಕಂಥದ್ದು. ಉಪಾಸನೆಗೋಸ್ಕರ ಅದನ್ನು ಪ್ರಧಾನವಾಗಿ ಹೇಳಿದ್ದಾರೆ ಅಷ್ಟೇ ಅಂದ್ಬಿಟ್ಟು ತತ್ಪ್ರಧಾನ ಅಲ್ಲ. ನಿರ್ವಿಶೇಷವಾಗಿ ಹೇಳಿದ್ದಾರ ಬ್ರಹ್ಮ, ಅದಕ್ಕಾಗಿ ಅಲ್ಲ ಅದು ಅಂಥೇಳಿ ಇದು ಏನು ಉಪಾಸನಾ ವಿಧಿಗೆ ಪ್ರಧಾನಾನಿ ತಾನಿ. ಮತ್ತು ತೇಷು ಇಂತಹ ವಾಕ್ಯಗಳಲ್ಲಿಯೂ ಕೂಡ ಉಪಾಸನಾ ಪ್ರಧಾನವಾಗಿ ಹೇಳಿದ್ದಾರಲ್ಲ, ಅಲ್ಲಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈ ನಿರ್ವಿಶೇಷ ಶ್ರುತಿಗೆ ಅನುಗುಣವಾಗಿ ಇರುತ್ತೆ. ಕೆಲವು ಕಡೆ ವಿಶೇಷವನ್ನು ಹಾಕಿ ಹೇಳಿರ್ತಾರೆ, ಆದರೂ ಕೂಡ ಅದು ನಿರ್ವಿಶೇಷ ಶ್ರುತಿಗೆ ಅನುಗುಣವಾಗಿ ಹೇಳಿರ್ತಾರೆ ಅದನ್ನು. ಅಂತಹ ಕಡೆ ಏನು ಮಾಡ್ಬೇಕು ನಾವು? ತೇಷು ಅಸತಿ ವಿರೋಧೆ. ಈ ನಿರ್ವಿಶೇಷ ಶ್ರುತಿಗೆ ಪ್ರಧಾನ ವಾಕ್ಯ, ತತ್ಪ್ರಧಾನ ವಾಕ್ಯಗಳಿಗೆ ವಿರೋಧವಲ್ಲದೆ ಹೋಗಿಬಿಟ್ಟರೆ ಆಗ ಶ್ರುತಿಯಲ್ಲಿ ಹೇಳಿರುವ ಹಾಗೆ ನಾವು ತಿಳ್ಕೋಬಹುದು. ಒಂದು ಪಕ್ಷ ಸತಿತು ವಿರೋಧೆ, ಒಂದು ಪಕ್ಷ ವಿರೋಧ ಉಂಟಾದದ್ದೇ ಆದರೆ ಆವಾಗ ಏನು ಮಾಡಬೇಕು? ಆವಾಗ ನಾವು ತತ್ಪ್ರಧಾನ ವಾಕ್ಯ ಯಾವುದು, ಅತತ್ಪ್ರಧಾನ ವಾಕ್ಯ ಯಾವುದು ವಿಂಗಡಣೆ ಮಾಡ್ಕೋಬೇಕು. ಯಾವುದು ನಿರಾಕಾರ ಶ್ರುತಿ ಪ್ರಧಾನ ವಾಕ್ಯ ಯಾವುದು, ಈ ಒಂದು ಭೇದ ಶ್ರುತಿ ಪ್ರಧಾನ ವಾಕ್ಯ ಯಾವುದು ಅಂತನ್ನುವುದನ್ನು ವಿಂಗಡಿಸಿ ನಾವು ತಿಳಿದುಕೊಂಡು, ಈ ಭೇದ ಶ್ರುತಿ ಪ್ರಧಾನ ವಾಕ್ಯ ಯಾತಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಇದು ಕೇವಲ ಉಪಾಸನೆಗೋಸ್ಕರ ಬಂದಿರತಕ್ಕಂಥದ್ದು ಎಂಬುದಾಗಿ ನಿಶ್ಚಯ ಮಾಡಿಕೊಂಡು ಆ ಒಂದು ವಾಕ್ಯ ಇದೆಯಲ್ಲ ನಿರಾಕಾರ ಶ್ರುತಿಯನ್ನು ಹೇಳತಕ್ಕಂಥದ್ದು, ಅದನ್ನು ನಾವು ಹಿಡಿಯಬೇಕು, ಗ್ರಹಣ ಮಾಡಬೇಕು ಅಷ್ಟೆ. ಮತ್ತೆ ಸತಿತ ವಿರೋಧೆ ಇಲ್ಲಿ ಹೇಳ್ಬಿಟ್ರೆ ತತ್ಪ್ರಧಾನಾನಿ ಅತತ್ಪ್ರಧಾನೇಭ್ಯೋ ಬಲೀಯಾಂಸಿ ಭವಂತಿ. ಅಂದ್ರೇನು? ತತ್ಪ್ರಧಾನಾನಿ ವಾಕ್ಯಾನಿ ಅತತ್ಪ್ರಧಾನೇಭ್ಯೋ ವಾಕ್ಯೇಭ್ಯ ಬಲೀಯಾಂಸಿ ಭವಂತಿ ಇತ್ಯೇಷ ವಿನಿಗಮನಾಯಾಮ್ ಹೇತು. ಇದನ್ನೇ ನಾವು ನಿಶ್ಚಯ ಮಾಡಿ ತಿಳಿದುಕೊಳ್ಬೇಕಲ್ಲ, ಅದಕ್ಕೆ ಕಾರಣ ಇದೆ. ಏನು ಕಾರಣ? ಯಾವುದು ತತ್ಪ್ರಧಾನ ವಾಕ್ಯ, ಯಾವುದು ತತ್ಪ್ರಧಾನ ವಾಕ್ಯವಲ್ಲ ಎಂಬುದನ್ನು ವಿಂಗಡಿಸಿ ನಾವು ತತ್ಪ್ರಧಾನ ವಾಕ್ಯವನ್ನೇ ಹಿಡಿಯಬೇಕು. ಯಾಕೆ? ತತ್ಪ್ರಧಾನ ವಾಕ್ಯವು ಅತತ್ಪ್ರಧಾನ ವಾಕ್ಯಗಳಿಗಿಂತ ಏನು ಬಲವತ್ತರವಾಗಿರುತ್ತವೆ ಯಾವತ್ತೂ ಕೂಡ. ಹೌದು ತಾನೆ? ಇಲ್ಲಿ ಬಲಿಯಾಮಿ ಇತ್ಯೇಷ ವಿನಯ ಮತ್ತು ಏನ ಉಭಯೀಶ್ವಪಿ ಶ್ರುತಿಷು ಸತೀಷು ಅನಾಕಾರಮೇವ ಬ್ರಹ್ಮ ಅವಧಾರ್ಯ. ಹೀಗೆ ಈ ಉಭಯೀಶ್ವಪಿ ಶ್ರುತಿಷು ಸತೀಷು ವೇದಾಂತಗಳಲ್ಲಿ ಎರಡೂ ವಿಧವಾದಂತಹ ಶ್ರುತಿಗಳು ಯಾವುದು? ಒಂದು ಸವಿಶೇಷ ಶ್ರುತಿಯೂ ಇದೆ, ನಿರ್ವಿಶೇಷ ಶ್ರುತಿಯೂ ಇದೆ. ಹೀಗೆ ಉಭಯೀಶ್ವಪಿ ಶ್ರುತಿಷು ಸತೀಷು ಎರಡೂ ವಿಧವಾದ ಶ್ರುತಿಗಳು ಇರುವಾಗ ನಾವೇನು ಮಾಡಬೇಕು? ಅನಾಕಾರಮೇವ ಬ್ರಹ್ಮ ಅವಧಾರ್ಯತೆ. ಶ್ರುತಿ ಏನನ್ನು ಹೇಳ್ತಾ ಇದೆ? ನಮಗೆ ಅವಧಾರಣೆ ಮಾಡಿ ತಿಳಿಸಿಕೊಡುತ್ತಿದೆ. ಏನಂತ? ಅನಾಕಾರಂ ಬ್ರಹ್ಮ ಏವ. ಅನಾಕಾರವಾದ, ನಿರ್ವಿಕಾರವಾದ, ನಿರ್ವಿಶೇಷವಾದ, ನಿರುಪಾಧಿಕವಾದ ಬ್ರಹ್ಮವನ್ನೇ ಅವಧಾರಣೆ ಮಾಡಿ ನಮಗೆ ತಿಳಿಸಿಕೊಡುತ್ತಿದೆ ಅಷ್ಟೇ ಹೊರತು ನ ಪುನಃ ವಿಪರೀತಂ.
ಮತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಏನಂತ ಆ ಭೇದವನ್ನು ಹೇಳತಕ್ಕಂತಹ ಆಕಾರ ಶ್ರುತಿಯೂ ಕೂಡ ಇದೆ, ಅದನ್ನೂ ಕೂಡ ಅವಧಾರಣೆ ಮಾಡಿ ತಿಳಿಸಿಕೊಡುತ್ತಿವೆ ಎಂಬುದಾಗಿ ಅಲ್ಲ ಅಂತ ಹೇಳಿ ಈ ಒಂದು ಮಾತು. ಇನ್ನೂ ಒಂದು ಭಾಗ ಇತ್ತು, ಒಂದೆರಡು ಭಾಗ, ಅದನ್ನ ಮುಂದಿನ ಭಾಗ ಇದನ್ನ ಸ್ವಲ್ಪ ನಿಧಾನವಾಗಿ ನೋಡೋದು ಒಳ್ಳೆಯದು. ಇದೆಲ್ಲ ಆಗಿದೆ, ನಮಗೆ ಏನಿಲ್ಲ, ಸೂತ್ರ ಭಾಷೆಯಲ್ಲಿ ಉಭಯ ಲಿಂಗಾಧಿಕರಣ ಆಗಿದೆ. ಆದರೂ ಕೂಡ ಎಷ್ಟು ಸರಿ ಆಗಿದ್ರೂ ಕೂಡ ಬುದ್ಧಿ ಎತ್ತಬೇಕಲ್ಲ, ಇನ್ನೊಂದ್ಸರಿ ವಿಚಾರ ಮಾಡೋದೇ ಏನು ತಪ್ಪೇನಿಲ್ಲ, ಆಗಿದೆ. ಮುಂದಿನ ಭಾಗದಲ್ಲಿ ನೋಡೋಣ. ಈಗ ನಾಳೆ ದಿವಸ